ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗಳೂರು ಇದರ ವತಿಯಿಂದ ಇದೇ ಬರುವ ಮೇ 26ರಂದು ಯಕ್ಷಧ್ರುವ ಪಟ್ಲ ಸಂಭ್ರಮ ಮಂಗಳೂರಿನ ಅಡ್ಯಾರ್ ಗಾರ್ಡನ್ನಲ್ಲಿ ಅದ್ಧೂರಿಯಾಗಿ ನಡೆಯಲಿದೆ. ಬೆಳಗ್ಗೆ ಎಡನೀರು ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದೆ. ಈ ಬಾರಿಯ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ ಸಿಎ ದಿವಾಕರ್ ರಾವ್ ಹಾಗೂ ಶೈಲಾ ದಿವಾಕರ್ ರವರಿಗೆ ಲಭಿಸಲಿದ್ದು, ಯಕ್ಷಧ್ರುವ ಪಟ್ಲ ಪ್ರಶಸ್ತಿ ರಾಮಚಂದ್ರ ಹೆಗಡೆ ಕೊಂಡದಕುಳಿ ಇವರಿಗೆ ಸಿಗಲಿದೆ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಯಕ್ಷಧ್ರುವ ಕಲಾ ಗೌರವ ಪ್ರಶಸ್ತಿ ದೊರಕಲಿದೆ. ಕಾರ್ಯಕ್ರಮದಲ್ಲಿ ಖ್ಯಾತ ನಟ ಕಿಚ್ಚ ಸುದೀಪ್ ರವರು ವಿಶೇಷ ಮೆರುಗು ನೀಡಲಿದ್ದಾರೆ. ಜೊತೆಗೆ ಹಲವು ಯಕ್ಷಗಾನೀಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಪಟ್ಲ ಸಂಭ್ರಮ ಅದ್ಧೂರಿಯಾಗಿ ನಡೆಯಲಿದೆ. 10 ಜನ ಬಂದು ಕೂಡ 2700 ಮಂದಿ ಆ ಕೋಣಗಳ ಜೊತೆಯಲ್ಲಿ ಬರುವವರಿದ್ದಾರೆ ಅಂತ ಆಗ್ತದೆ. ಓಟಗಾರರಲ್ಲಿಯೂ ಕೂಡ 70ಕ್ಕೂ ಹೆಚ್ಚಿನ ಓಟಗಾರರು ಕಂಬಳ ಕ್ಷೇತ್ರದಲ್ಲಿದ್ದಾರೆ. ಇವರಿಗೂ ಕೂಡ ಒಂದು ಇನ್ಶೂರೆನ್ಸ್ ಸೌಲಭ್ಯವನ್ನು ಈ ಬಾರಿ ಪಟ್ಲ ಸಂಭ್ರಮದ ಸಂದರ್ಭದಲ್ಲಿ ನೀಡಲಾಗ್ತದೆ. ಆ ಸೌಲಭ್ಯವನ್ನು ಯಾವ ರೀತಿಯಾಗಿ ಪಡೆಯಬಹುದು ಈ ಮಾಹಿತಿಯನ್ನು ಪುರುಷೋತ್ತಮ ಭಂಡಾರಿ ಅವರು ನೀಡ್ತಾರೆ. ಇದರಲ್ಲಿ ಏನು ಸವಲತ್ತಿದೆ ಅಂತ ಹೇಳಿದ್ರೆ, ಒಂದು ವೇಳೆ ಯಾವುದೇ ಒಂದು ಕಲಾವಿದ, ಈಗ ನೋಣಿತನ ಹೇಳಿದಾಗಿ ಅದು ಯಕ್ಷಗಾನ ಆಗಲಿ, ರಂಗಭೂಮಿ ಆಗಲಿ ಅಥವಾ ಕಂಬಳ ಕ್ಷೇತ್ರದಲ್ಲಿ ಆಗಲಿ, ದೈವರಾಧನ ಕ್ಷೇತ್ರದಾಗಲಿ, ಅವರಿಗೆ ಯಾವುದೇ ಒಂದು ಅಪಘಾತ ಆಗಿ ಆಸ್ಪತ್ರೆಗೆ ಸೇರಿಸಲ್ಪಟ್ಟ ಸಂದರ್ಭದಲ್ಲಿ ಅವರ ಚಿಕಿತ್ಸೆಗೆ 60,000 ರೂಪಾಯಿಯನ್ನ ನಮ್ಮ ಟ್ರಸ್ಟಿನ ವತಿಯಿಂದ ನೀಡಲಾಗ್ತದೆ. ಅಂದರೆ ಈ ವಿಮಾ ಯೋಜನೆಯಲ್ಲಿ ನಾವೆಲ್ಲ ಕಲಾವಿದರ ಶಿವಭಯೋಧ್ಯವನ್ನು ನಾವು ಬಯಸ್ತೇವೆ. ಯಾವುದೇ ಕಲಾವಿದರಿಗೆ ಏನಾಗಬಾರ್ದು. ಆದರೂ ಕೂಡ ದುರದೃಷ್ಟವಶ ಏನಾದರೂ ಒಂದು ಕಲಾವಿದನ ಮರಣ ಸಂಭವಿಸಿದಲ್ಲಿ ಆ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಯ ಒಂದು ಪರಿಹಾರ ದೊರೆಯುತ್ತದೆ. ಆಕ್ಸಿಡೆಂಟಲ್ ಅಪಘಾತಕ್ಕೆ ಮಾತ್ರ ಇದು ಅಪಘಾತ ವಿಮಾ ಯೋಜನೆ. ಅದು ಅಪಘಾತ ಅಂತ ಹೇಳಿದ್ರೆ ಕೇವಲ ವಾಹನ ಅಪಘಾತ ಮಾತ್ರ ಅಲ್ಲ, ಇದರಲ್ಲಿ ವಿದ್ಯುತ್ ಶಾಕ್ ಬರ್ತದೆ, ವಿಷ ಹಾವು ಕಚ್ಚಿದ್ರೆ ಬರ್ತದೆ, ಅಥವಾ ಇಲ್ಲಾದ್ರೂ ಬಿದ್ದರೆ ಬರ್ತದೆ, ಆಕಸ್ಮಿಕವಾಗಿ ಮರಣ ಆದಂಥ ಸಂದರ್ಭದಲ್ಲಿ. ಅದು ಅಲ್ಲದೆ ಯಾವುದೇ ಸಂದರ್ಭದಲ್ಲಿ ಕೂಡ ಅಪಘಾತಕ್ಕೆ ಒಳಗಾಗಿ ಯಾವುದೇ ಅಂಗಮೂನವಾದಲ್ಲಿ ತಕ್ಷಣ 10 ಲಕ್ಷ ರೂಪಾಯಿ ಕೂಡ, ಕೇವಲ ಮರಣ ಮಾತ್ರ ಅಲ್ಲ, ಅಂಗಮೂನದಲ್ಲಿ ಕೂಡ 10 ಲಕ್ಷ ರೂಪಾಯಿ ಒಂದು ಕಲಾವಿದನ ಕುಟುಂಬಕ್ಕೆ ಸಿಗ್ತದೆ. ಒಂದು ವೇಳೆ ಅಂತ ಸಂದರ್ಭದಲ್ಲಿ ಯಾವುದೇ ಕಲಾವಿದನ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿದ್ರೆ ಆ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಶಿಕ್ಷಣ ವೆಚ್ಚಕ್ಕಾಗಿ ದೊರಕುತ್ತದೆ. ಮಾತ್ರ ಅಲ್ಲ, ಅದು ಒಂದು ಅವರ ಅಂತ್ಯಕ್ರಿಯೆಗಾಗಿ ಒಂದು 25,000 ರೂಪಾಯಿದ ಒಂದು ವೆಚ್ಚ. ಹಾಗೆ ಇದರಲ್ಲಿ ತುಂಬಾ ಸವಲತ್ತಿದೆ. ಆಂಬ್ಯುಲೆನ್ಸ್ ಖರ್ಚು ಅಂತೇಳಿ ಒಂದು 10,000 ರೂಪಾಯಿ. ಒಂದು ವೇಳೆ ನಮ್ಮ ವ್ಯಾಪ್ತಿ ಮೀರಿ ಹೊರ ರಾಜ್ಯದಲ್ಲಿ ಅಥವಾ ಹೊರ ಪ್ರದೇಶದಲ್ಲಿ ಏನಾದರೂ ಅಪಘಾತ ಸಂಭವಿಸಿದಲ್ಲಿ 26,000 ರೂಪಾಯಿ ಇನ್ನೊಂದು ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ ಆ ಒಂದು ದೇಹವನ್ನು ತರಲಿಕ್ಕೆ. ಹೀಗೆ ತುಂಬಾ ಸವಲತ್ತು ಈ ಒಂದು ಅಪಘಾತ ವಿಮಾ ಯೋಜನೆಯಲ್ಲಿದೆ. ಕಳೆದ ವರ್ಷ ಕೂಡ ಸುಮಾರು 7 ಜನ ಈ ಒಂದು ವಿಮೆಯ ಸೌಲಭ್ಯವನ್ನು ಪಡೆದುಕೊಂಡಿದ್ದಾರೆ. ಅದಲ್ಲದೆ ತುಂಬಾ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ. ನಾವು ಆ ಒಂದು ಬಿಲ್ಲನ್ನು ಕೊಟ್ಟ ತಕ್ಷಣದಲ್ಲಿ 2-3 ದಿವಸದೊಳಗೆ ಅವರ ಅಕೌಂಟಿಗೆ ಡೈರೆಕ್ಟ್ ಆಗಿ ಅವರ ಅಕೌಂಟಿಗೆ ದುಡ್ಡು ಕ್ರೆಡಿಟ್ ಆಗ್ತದೆ. ಈ ವರ್ಷ ನಾವು ಇದನ್ನು ಹೇಳಿದ್ದು ಯಕ್ಷಗಾನ, ರಂಗಭೂಮಿ, ದೈವರಾಧನೆ ಮೊದಲ ಕಂಬಳ ಕ್ಷೇತ್ರದಲ್ಲಿ ಕೂಡ ದುಡಿಯುವಂತ ಎಲ್ಲ ಬಂಧುಗಳಿಗೆ ಈ ಒಂದು ವಿಮಾ ಯೋಜನೆಯನ್ನ ನಾಡಿದ್ದು 26ನೇ ತಾರೀಕಿಗೆ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 9 ಗಂಟೆ ತನಕ ಇಲ್ಲಿ ಬರುವಾಗ ತರತಕ್ಕಂಥ ದಾಖಲೆಗಳು ಅವರ ಒಂದು ಆಧಾರ್ ಪತ್ರ ಮತ್ತು ಮೊಬೈಲ್ ಕಂಪಲ್ಸರಿ ಬೇಕು ಪ್ರತಿಯೊಬ್ಬರ ಹತ್ರ. ಯಾಕಂದ್ರೆ OTP ಬರ್ತದೆ ಮತ್ತು ನೋಮಿನಿಯದೊಂದು ಆಧಾರ್ ಕಾರ್ಡ್, ಇಷ್ಟು ದಾಖಲೆಗಳು ಮಾತ್ರ ಸಾಕು. ಕಡೆ ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆ ಅಲ್ಲಿ ಇದೆ. ಮಳೆ ಬಂದರೂ ಕೂಡ ಯಾವುದೇ ತೊಂದರೆ ಆಗದ ಹಾಗೆ ಎಷ್ಟೇ ಜನ ಬಂದರೂ ಕೂಡ ಅಲ್ಲಿ ವ್ಯವಸ್ಥೆಗಳಿದೆ. ಪ್ಯಾರೆಂಟ್ಸ್ ಜೊತೆ ಬರುವಂಥ ಮಕ್ಕಳಿಗೆ ಕುದುರೆ ಇದು ರೈಡಿಂಗ್, ಹಾರ್ಸ್ ರೈಡಿಂಗ್, ಆಮೇಲೆ ಜಂಪಿಂಗ್ ಪ್ಯಾಡ್, ಟ್ಯಾಟು, ಸ್ಟಿಕ್ಕರ್, ಹೀಲಿಯಂ ಬೆಲೂನ್, ಹೀಗೆ ವಿವಿಧ ಒಂದು ಆಟೋಟದ ಒಂದು ಸ್ಪರ್ಧೆ ಅಲ್ಲ, ಅದೊಂದು ವ್ಯವಸ್ಥೆಯನ್ನು ನಾವು ಮಕ್ಕಳಿಗಾಗಿ ಮಾಡಿದ್ದೇವೆ. ಅದು ವಿಶೇಷ ಆಕರ್ಷಣೆ. ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಇದ್ದ ಹಾಗೆ ಎಲ್ಲ ರಾಜ್ಯ ಹಾರ್ಟ್ ಇಂದ ಹಿಡಿದು ECG ಇಂದ ಹಿಡಿದು ಬ್ಲಡ್ ಟೆಸ್ಟ್, ಮತ್ತೆ ರಕ್ತದಾನ ಶಿಬಿರ, ಮತ್ತೆ ಕನ್ನಡಕ ಉಚಿತ ಕಣ್ಣಿನ ತಪಾಸಣೆ, ಉಚಿತ ಕನ್ನಡಕ ವಿತರಣೆ, ಎಲ್ಲ ಬಂದಂತಹ ಕಲಾವಿದರಿಗೆ ಆ ಪ್ರಯೋಜನಗಳು ಸಿಗ್ತದೆ. ಶುಗರ್ ಟೆಸ್ಟ್ ಇದೆಲ್ಲ ಕಲಿತಿದ್ದು ಉಚಿತ ಕನ್ನಡಕ ಸಿಗುತ್ತೆ. ತಾವುಗಳು ಕೂಡ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದ್ದೀರಿ, ಇದಕ್ಕೆ ಮೊದಲು ನೀಡಿದ್ದೀರಿ. ಈ ಸಲವೂ ನಿಮ್ಮ ತುಂಬ ರೀತಿಯ ಸಹಕಾರ ಬೇಕು ಅಂತ ಹೇಳಿಕೊಳ್ಳುತ್ತಾ ರವಿಚಂದ್ರ ಶೆಟ್ಟಿ ಅಶೋಕ್ ನಗರ ಧನ್ಯವಾದ. ಮಹಾಪೋಷಕರು ದಿವಾಕರ್ ರಾವ್ ಕಟಿ ಈ ದಂಪತಿಗಳಿಗೆ ಕೂಡ ಮಹಾಪೋಷಕ ಪ್ರಶಸ್ತಿ, 2 ಪ್ರಶಸ್ತಿಗಳು ನಮ್ಮ ಫೌಂಡೇಶನ್ನ ಮುಖ್ಯ ಕಾರ್ಯಕ್ರಮ. ಆ ನಂತರ ಎಲ್ಲ ಬೇರೆ ಬೇರೆ ಕ್ಷೇತ್ರದ ಸಾಧಕರಿಗೆ ಕಲಾ ಗೌರವ ಆಮಂತ್ರಣ ಪತ್ರಿಕೆ ಉಲ್ಲೇಖಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ನಮಸ್ತೆ.
ಅಪ್ಪ, ಸಂತೋಷದ ರವಾನೆ ಪ್ರತಿ ಮನೆಗಳಿಗೆ. ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.